ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಡೇ 3 ಚಿನ್ ಸ್ವೀಟ್ ಟೆಂಪಲ್ಗೆ ಹೋಗಿದ್ದನ್ನು ತೋರಿಸ್ದೆ. ಸೊ ಅದಾದಮೇಲೆ ನಮ್ಮದು ನೆಕ್ಸ್ಟ್ ವಿಸಿಟ್ ಇದ್ದಿದ್ದು ಸ್ಕೈ ಅವೆನ್ಯೂ ಮಾಲ್ಗೆ. ಅಲ್ಲಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದು ಸ್ಕೈ ಥೀಮ್ಡ್ ಪಾರ್ಕ್ ನೋಡೋದಕ್ಕೆ ಆ್ಯಂಡ್ ಗೇಮ್ಸ್ನ ಆಡೋದಕ್ಕೆ. ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಮಳೆ ಬರ್ತಿದೆ. ಸೊ ನನ್ನ ಹಸ್ಬೆಂಡು ಬ್ಯಾಗ್ನೆಲ್ಲ ಕವರ್ ಮಾಡ್ತಿದ್ದಾರೆ ನೆನಿಬಾರ್ದು ಅಂತ. ಕೇಬಲ್ ಕಾರಿಂದ ಇಳಿದ ತಕ್ಷಣ ನಮಗೆ ಸಿಗೋದೆ ಈ ಸ್ಕೈ ಅವೆನ್ಯೂ ಮಾಲ್. ತುಂಬ ದೊಡ್ಡ ಮಾಲ್ ಇದು. ನೀವಿಲ್ಲೇ ನೋಡ್ತಾ ಇದ್ದೀರಾ, ಫುಲ್ ಲೈಟ್ಸ್ ಜಗಮಗ ಅಂತ ಇದೆ. ನಾವು ಈಗಿರುವಂಥ ಮಾಲು ಬೆಟ್ಟದ ಮೇಲಿರೋಂಥ ಮಾಲು. ನೀವೇ ನೋಡಿದ್ದೀರಾ, ಕೇಬಲ್ ಕಾರಿಂದ ಬಂದು ಇಷ್ಟು ಒಳ್ಳೆ ಮಾಲ್ ಅಲ್ಲಿದೆ ಅಂದರೆ ನಂಬಕ್ಕೂ ಆಗಲ್ಲ ಅಲ್ವಾ. ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಲ್ವಾ ಮಲೇಷ್ಯಾನ. ಆ್ಯಂಡ್ ಇದನ್ನು ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಯಾರು ಹೋದರೂ ಈ ಒಂದು ಸ್ಪಾಟ್ಗೆ ಹೋಗೋದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ಅಷ್ಟು ಅಟ್ರಾಕ್ಟಿವ್ ಆಗಿದೆ ಈ ಒಂದು ಜೆಂಟಿಂಗ್ ಐಲ್ಯಾಂಡ್ನಲ್ಲಿರುವಂತಹ ಈ ಸ್ಕೈ ಅವೆನ್ಯೂ ಮಾಲ್ ಆ್ಯಂಡ್ ಸ್ಕೈ ಥೀಮ್ ಪಾರ್ಕ್. ಇಲ್ಲಿ ನೋಡಿ, ಮಾಲ್ ಒಳಗಡೆನೆ ಒಂದು ಇಂಡೋರ್ ಗೇಮ್ಸ್ನ ಅವರು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನಾವು ಮಾಲೆಲ್ಲ ಸುತ್ಕೊಂಡು ಹೀಗೆ ನೋಡ್ತಿದ್ದಾಗ ಎಲ್ಲ ಕಿರ್ಚಾಡೋ ಸೌಂಡ್ ಬರ್ತಿತ್ತು. ಸೊ ಏನಕ್ಕೆ ಅಂತ ನೋಡಿದಾಗ ಗೊತ್ತಾಯಿತು, ಇಲ್ಲಿ ತುಂಬ ನೇತ್ರಲಿಂಗ ಆಗಿರೋ ಗೇಮ್ಸ್ ಎಲ್ಲ ಇದೆ ಅಂತ. ನನಗೆ ಈ ಇಂಡೋರ್ ಗೇಮ್ಸ್ಗಿಂತ ಸ್ಕೈ ವರ್ಲ್ಡ್ ಥೀಮ್ ಪಾರ್ಕ್ ಗೇಮ್ ಆಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದೆ. ಸೊ ನಾವು ನೆಕ್ಸ್ಟ್ ಹೊರಟಿದ್ದೆ ಸ್ಕೈ ವರ್ಲ್ಡ್ ಥೀಮ್ ಪಾರ್ಕ್ಗೆ. ಕೆಲವೊಂದು ಇಂಪಾರ್ಟೆಂಟ್ ಗೇಮ್ಸ್ ಇದೆ, ಅದನ್ನು ಡಿವೈಡ್ ಮಾಡಿದ್ದಾರೆ. ಆಂಡ್ರೋಮೆಡಾ ಬೇಸ್, ಸೆಂಟ್ರಲ್ ಪಾರ್ಕ್, ಲಿಬರ್ಟಿ ಲೇನ್, ಐಸ್ ಏಜ್ ವರ್ಲ್ಡ್, ರಿಯೋ ವರ್ಲ್ಡ್, ಎಪಿಕ್ ವರ್ಲ್ಡ್, ಈ ಥರ ಡಿವೈಡ್ ಮಾಡಿದ್ದಾರೆ. ಸೊ ನಿಮಗೆ ಈಸಿ ಆಗುತ್ತೆ ಗೇಮ್ಸ್ನ ಹುಡುಕೊಂಡು ನೀವು ಅಲ್ಲಿ ಆಡೋದಕ್ಕೂ. ಸೊ ಜೆಂಟಿಂಗ್ ಐಲ್ಯಾಂಡ್ನಲ್ಲಿರುವ ಈ ಔಟ್ಡೋರ್ ಗೇಮ್ಸ್ಗೆ ಜೆಂಟಿಂಗ್ ಸ್ಕೈ ವರ್ಲ್ಡ್ಸ್ ಥೀಮ್ ಪಾರ್ಕ್ ಅಂತಲೇ ಹೆಸರಿದೆ. ಸೊ ಇಲ್ಲಿ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ರೈಡ್ಸ್ ಇದೆ. ಸುಮಾರು 20ಕ್ಕೂ ಹೆಚ್ಚು ರೈಡ್ಸ್ ಇದೆ. ಆ್ಯಂಡ್ ಅದು ತುಂಬಾ ಅಟ್ರಾಕ್ಟಿವ್ ಆಗು ಸಹ ಇದೆ. ನೋಡ್ತಿರ್ಬೋದು ಎಂಟ್ರಿ ಹೇಗಿದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು ಆ್ಯಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಅದು ಅಲ್ಲದೆ ನಾವು ಹೋಗಿದ್ದು 3 o'clock ಆದಮೇಲೆ, ಬಟ್ ಅಲ್ಲಿ ಕ್ಲೋಸಿಂಗ್ ಟೈಮ್ ಇರೋದೇ 6 o'clockಗೆ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ರೈಡ್ಸ್ನು ನಾವು ಆಡಬೇಕು ಅಂತಲೇ ನಾನು ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ವಿ. ಆ್ಯಂಡ್ ಟೈಮ್ ವೇಸ್ಟ್ ಮಾಡದೆ ಫಟಾಫಟ್ ಅಂತ ಎಲ್ಲ ಆಟನೂ ಆಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಎಂಟ್ರಿ ಫೀಸ್ ನಮಗೆ ಅರೌಂಡ್ 9 to 10K ಆಯಿತು ಇಬ್ಬರಿಗೂ ಸೇರಿ. ನಿಮಗೆ ಅಲ್ಲಿ ಲಿಸ್ಟ್ ಇರುತ್ತೆ ಯಾವ ಗೇಮು ಕಾಂಪ್ಲೆಕ್ಸಿಟಿ ಲೆವೆಲ್ ಹೇಗಿದೆ ಅಂತ. ಸೊ ನಾವು ಹೈಯರ್ ಕಾಂಪ್ಲೆಕ್ಸಿಟಿ ಲೆವೆಲ್ ಇರುವಂತಹ ಗೇಮ್ನೇ ಫಸ್ಟ್ ಪ್ರಿಯಾರಿಟೈಸ್ ಮಾಡಿಕೊಂಡು ಅದನ್ನು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ನೆಕ್ಸ್ಟ್ ಇಲ್ಲಿ ಹೋಗ್ತಾ ಇರೋದು ಐಸ್ ಏಜ್ ವರ್ಲ್ಡಲ್ಲಿ ಗೇಮ್ ಆಡೋದಕ್ಕೆ. ಇದು ಸೈಡ್ಸ್ ರಾಕ್ ಆ್ಯಂಡ್ ಸ್ಲೈಡ್ ಅಂತ. ನಾನಂತೂ ತುಂಬಾ ಭಯ ಆಗಿತ್ತು ಹೆಂಗಿರುತ್ತೋ ಇರೋ ಅಂತ, ಬಟ್ ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು ಗೇಮ್ ಮಾತ್ರ. ಅದಾದಮೇಲೆ ಸಾಂಬಾ ಗ್ಲೈಡರ್ಸ್, ಆ ಗೇಮ್ನು ಸಹ ನಾವು ಆಡಿದ್ವಿ. ಎಲ್ಲದಕ್ಕೂ ಕ್ಯೂ ಇತ್ತು, ಬಟ್ ಆ್ಯಂಡ್ ನಮಗೆ ಯಾವುದನ್ನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಮೊಬೈಲ್ನೆಲ್ಲ ಬಿಡೋದೇ ಇಲ್ಲ ಅಲ್ಲಿ ಆಟ ಆಡುವಾಗ. ಸೊ ಆದಷ್ಟು ಅಲ್ಲಿರುವಂಥ ಸೆಟಪ್ನ ಆ್ಯಂಡ್ ಎನ್ವಿರಾನ್ಮೆಂಟ್ನ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ಹೋಗ್ತಿರೋದು ಇನ್ವೆಷನ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ರೈಡ್ಗೆ. ಈ ರೈಡ್ ಸಂಪೂರ್ಣ ಮೂವಿ ಎಕ್ಸ್ಪೀರಿಯನ್ಸ್ಗೆ ನಮಗೆ ಫೀಲ್ ಮಾಡಿಸುತ್ತೆ. ಆ್ಯಂಡ್ ನೋಡಿ ಅಲ್ಲಿರೋ ಸೆಟಪ್ ಯಾವ ಥರ ಮಾಡಿದ್ದಾರೆ, ಯಾವ ಫಿಲಮ್ಗೂ ಕಮ್ಮಿ ಇಲ್ಲ ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಎನ್ವಿರಾನ್ಮೆಂಟ್ನ ಆ ಗೇಮ್ಗೆ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ಥರ 3D ಏಪ್ಸ್ ರೈಡ್ಗೆ ಅವ್ರ ಎನ್ವಿರಾನ್ಮೆಂಟ್ ಸೆಟಪ್ ಮಾಡಿದ್ದಾರೆ. ನಿಮಗೆ ಆ ಏಪ್ ಸ್ಟೋರಿ ಗೊತ್ತಿದ್ರೆ ಸೇಮ್ ಅದೇ ಥರ ನಮಗೂ ಅಲ್ಲಿ ಫೀಲ್ ಆಗ್ಸುತ್ತೆ 3D ಎಫೆಕ್ಟಲ್ಲಿ. ತುಂಬಾ ಚೆನ್ನಾಗಿತ್ತು ಈ ರೈಡ್ ಅಂತೂ. ಆ್ಯಂಡ್ ಇದು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು ಈ ರೈಡ್. ಈ ರೈಡ್ ಸ್ಟೋರಿ ಪ್ರಕಾರ ಹ್ಯೂಮನ್ಸ್ ಮತ್ತು ಏಪ್ಸ್ ನಡುವೆ ಡೇಂಜರಸ್ ವಾರ್ ನಡೀತದೆ. ಸೊ ನಾವು ಓವರ್ ಕ್ರಾಫ್ಟ್ ವೆಹಿಕಲ್ನಲ್ಲಿ ಕುಳಿತು ಸೀಸರ್ ಮತ್ತು ಅವನ ಏಪ್ ಟೀಮ್ಗೆ ಸಹಾಯ ಮಾಡಲು ಹೋಗ್ತೀವಿ. ಅದು ಆ ರೈಡ್ನ ಒಂದು ಥೀಮ್. ನಾನಿಲ್ಲೋ ಹೋಗ್ತಾ ಇರೋದು ಎಪಿಕ್ ವೇ ಟು ಮೂನ್ ಹೆವನ್ ಅನ್ನೋ ಒಂದು ರೈಡು. ಈ ರೈಡ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಯಾಕೆ ಅಂದರೆ ಒಂದು ಫ್ಯಾಂಟಸಿ ವರ್ಲ್ಡ್ನ ಕ್ರಿಯೇಟ್ ಮಾಡಿದ್ದಾರೆ. ಇದೇನು ತುಂಬ ಥ್ರಿಲ್ಲಿಂಗ್ ಆಗಿರೋಂತಹ ಅವ್ರ ಭಯ ಆಗುವಂಥ ರೈಡಲ್ಲ. ಆರಾಮಾಗಿ ಕೂತ್ಕೊಂಡು ಸುತ್ತಮುತ್ತ ಅವ್ರು ಕ್ರಿಯೇಟ್ ಮಾಡಿರೋಂತಹ ಒಂದು ಫ್ಯಾಂಟಸಿ ವರ್ಲ್ಡ್ನ ನೋಡೋವಂತಹ ಒಂದು ರೈಡ್. ನನಗಂತೂ ತುಂಬಾ ಖುಷಿ ಆಯಿತು. ಈ ಡಿಸ್ನಿಲೆಲ್ಲ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಥರನೇ ಒಂದು ಹೆವನ್ನೇ ಅಲ್ಲಿ ಕ್ರಿಯೇಟ್ ಮಾಡಿದರು. ನನಗಂತೂ ಈ ರೈಡ್ ತುಂಬಾ ಖುಷಿ ಆಯಿತು. ಮಕ್ಕಳು ಆಬ್ವಿಯಸ್ಲಿ ತುಂಬಾ ಇಷ್ಟಪಡ್ತಾರೆ ಈ ಹೆವನ್, ಮೂನ್ ಹೆವನ್ ಅನ್ನೋ ಒಂದು ಈ ರೈಡ್. ಅಲ್ಲಿ ಮೂನ್ ಹೆವನ್, ಅಲ್ಲಿ ಮೂನ್ನ ಕಾಣಿಸಿದಾಗ ಆ ಹೂಗಳು ತಾನೇ ಅರಳ್ಕೊಳ್ತಾ ಇತ್ತು. ಎಷ್ಟು ಸಕ್ಕತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ.
ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಗೇಮ್ ಅಂದರೆ ಇಂಡಿಪೆಂಡೆನ್ಸ್ ಡೇ ಡಿಫೆನ್ಸ್ ಈ ರೈಡು. ಇಲ್ಲಿ ನಾವು ಏಲಿಯನ್ಸ್ ವಿರುದ್ಧ ವಾರ್ ಮಾಡಿ ನಮ್ಮ ಅರ್ತ್ ಸ್ಪೇಸ್ನ ಉಳಿಸ್ಕೊಳ್ಳೋ ಅಂಥದ್ದಾಗಿರುತ್ತೆ. ಸೊ ಇದಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಸ್ಪೇಸಲ್ಲೇ ಹಾರಾಡ್ತಿದ್ದೀವಿ ಅನ್ನೋ ಫೀಲು ಸಹ ನಿಮಗೆ ಅಲ್ಲಿ ಬರುತ್ತೆ. ಯಾವ್ಯಾವ ರೈಡ್ಸಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕಿಂತಲೂ ತುಂಬ ಚೆನ್ನಾಗಿರೋ ರೈಡ್ಸೇ ಇತ್ತು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.